ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತೊಂದು ಚಿಕ್ಕ ಕತೆ ಹೇಳ್ತೀನಿ. ಇಲ್ಲೊಂದು ರೋಡ್ ಸೈಡ್ ನಿಂತ್ಕೊಂಡಿದ್ದೆ, ಅಂದರೆ ಫುಲ್ ಸೈಡ್ ಪಾರ್ಕಿಂಗ್ ಮಾಡಿದ್ದೀನಿ. ನನ್ನ ಹಿಂದೆ ಒಬ್ಬ ಯಾರೋ ಕಾರ್ ಹಾಕಿದ್ದ. ಅವನಿಂದ ಒಂದು ಟ್ಯಾಕ್ಟ್ರಿ ಬಂತು. ಸೊ ಹಂಗಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗೋಯ್ತು. ಆಮೇಲೆ ಅವನು ಹೊರಟೋಗ್ಬಿಟ್ಟ. ನೆಕ್ಸ್ಟು ಅಲ್ಲಿ ಹಿಂದೆ ಇದ್ದವರಲ್ಲಿ ಒಬ್ಬ ಬಂದ. ಸ್ವಿಫ್ಟ್ ಡಿಸೈರ್ ಸಕ್ಕತ್ತಾಗಿದೆ, ಹೈಟೆಕ್ ಕಾರ್ದು ಮಾಡಿದ್ದಾನೆ. ಟಾಪ್ ಆ್ಯಂಡ್ ಮಾಡಲು ಫುಲ್ ಡಿಸೈನ್ ಎಲ್ಲ ಮಾಡಿಸೋನೆ ಬಂದ. ಸೊ ಅವನು ನನಗೆ ಬೈತಾವನೆ, ಅಂದರೆ ಗ್ಲಾಸ್ ಇಳಿಸ್ಕೊಂಡು ಕಾರ್ ಒಳಗಡೆ ಕುತ್ಕೊಂಡು, ಸೊ ಹಿಂಗೆ ಒಟ್ಟಿಗೆ ತಿಂತೆ ಹಂಗೆ ಹಿಂಗೆ ನಿಲ್ಸ್ಕೊಂಡಿದೆ ಅಂತ. ನನಗೂ ಕೋಪ ಬಂತು. ಡೋರ್ ತೆಗೆದಿದೆ, ಬಾಗುರು ಇಲ್ಲಿ ಕೆಳಗೆ ಗಾಡಿ ಎಲ್ಲಿದೆ ನೋಡು ಅಂತ ಹೇಳಿದೆ, ಸೈಡಲ್ಲಿ. ಅದಕ್ಕೆ ಹಿಂಗೆ ನಿಲ್ಸ್ಕೊಂಡ್ಬಿಟ್ರೆ ಮುಂದೆ ಹಾಕ್ಬೇಕು, ಹಿಂಗೆ ಬೇಕಾ ಹಂಗೆ ಹಿಂಗೆ ಎಲ್ಲ ಬೈದ. ಫುಲ್ ಏನು ರೌಡಿ ಥರ ಆಡ್ದ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂದರೆ, ಜನ ಅವ್ರು ಇಟ್ಟಿರೋ ಅವ್ನು ಅಷ್ಟೊಂದು ಹೈಟೆಕ್ ಕಾರ್ ನಾನು ಖುಷಿ ಪಡೋಣ ಅಂದ್ಕೊಂಡೆ. ಬಟ್ ಅವ್ನ ವ್ಯಾಲ್ಯೂ ನೋಡಿಬಿಟ್ಟು ಓಕೆ ಅದು ಇದು ಕತೆ ಆಯಿತು, ಅವ್ನು ಹೊಟ್ಟೋದ. ಸೊ ಅದಾದಮೇಲೆ ನನಗನ್ನಿಸ್ತು, ಅವ್ನು ಇಟ್ಟಿರೋ ಕಾರು ಒಂದು ಕೋಟಿಗೆ ಬಾಳ್ತಾ ಇರ್ಬೋದು. ಈಗ ನಮ್ಮದು ಚಿಕ್ಕ ಗಾಡಿ ಒಮ್ಮಿನಿ ಅಂದ್ಕೊಳ್ಳಿ, ನಾನು ಡ್ರೈವರೇ ಅಂದ್ಕೊಳ್ಳಿ. ಸೊ ನಾನು ನನಗೆ ವ್ಯಾಲ್ಯೂ ಕೊಡಬೇಕು ಅಂತ ಐತೆ. ಆದರೆ ಅವ್ನು ಇಟ್ಟಿರೋ ವ್ಯಾಲ್ಯೂವೇ, ಅವ್ನು ಎಷ್ಟು ಕೋಟಿಗಿದ್ರೆ ಅವ್ನು ವ್ಯಾಲ್ಯೂವೇ ಕಳ್ಕೊಂಬಿಟ್ಟ. ಅಂದರೆ ಮನುಷ್ಯತ್ವ ಅನ್ನೋದು ಅವನು ಇಟ್ಟಿರೋ ಕಾರು ಅಥವಾ ಅವನು ಆಸ್ತಿ ಅವ್ನು ಕೋಟಿಗೆ ಬಾಳ್ಬೋದು, ಅದರಿಂದ ಅವನಿಗೆ ವ್ಯಾಲ್ಯೂ ಬರಲ್ಲ. ಅವ್ನು ನಡ್ಕೊಳ್ಳೋ ರೀತಿ, ಅವನ ಯೋಚನೆಗಳು, ಸೊ ಅವನಿಗೆ ವ್ಯಾಲ್ಯೂ ಕೊಡುತ್ತೆ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ಏನಿರುತ್ತೋ ಬಿಡುತ್ತೋ, ವ್ಯಕ್ತಿತ್ವ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.